ತುಂಬ ಜನ ಏನು ಮಾಡ್ತಿರ್ತಾರೆ ಗೊತ್ತಾ, ನಾವು ದಪ್ಪ ಆಗಿಬಿಟ್ಟಿದ್ವಿ, ಸೊ ಸಡನ್ನಾಗಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದು ಫಾಸ್ಟಿಂಗ್ ಮಾಡ್ತಿರ್ತಾರೆ. ಪ್ಲಸ್ ಅದ್ರ ಜೊತೆಗೆ ಊಟನೇ ಮಾಡೋದಿಲ್ಲ ಅವರು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಡಾಕ್ಟರ್ ಗೀತಾ. ಇಂದಿನ ವಿಡಿಯೋದಲ್ಲಿ ನಾವು ತುಂಬ ಜನರು ಕೇಳುವಂತಹ ಒಂದು ಇಂಪಾರ್ಟೆಂಟ್ ಆದ ಮ್ಯಾಟರ್ ಬಗ್ಗೆ ಮಾತನಾಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಮೇಡಮ್ ನಾನು ತುಂಬ ವೆಯ್ಟ್ ಗೇನ್ ಆಗ್ತಿದ್ದೀನಿ, ಸೊ ಸ್ವಲ್ಪ ಊಟ ಮಾಡಿದ್ರೂ ವೆಯ್ಟ್ ಗೇನ್ ಮಾಡ್ತಿದ್ದೀನಿ, ಅದನ್ನು ನಾವು ಸುರಕ್ಷಿತವಾಗಿ ಹೇಗೆ ವೆಯ್ಟ್ ಲಾಸ್ನ ಮಾಡ್ಕೊಬೇಕು ಅಂತ ತುಂಬ ಜನ ಕಮೆಂಟ್ಸ್ ಮೂಲಕ ಅಥವಾ ಡೈರೆಕ್ಟ್ DM ಮಾಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ನೀವೇನಾದರೂ ತೂಕ ಕಮ್ಮಿ ಮಾಡ್ಕೊಬೇಕಾ? ಹಾಗಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ ಆಯಿತಾ. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೂಕ ಹೇಗೆ ಹೆಚ್ಚಾಗುತ್ತೆ, ಸೊ ಅದನ್ನ ನೀವು ಸರಳವಾಗಿ ಹೇಗೆ ಕಡಿಮೆ ಮಾಡ್ಕೊಬೇಕು, ಲೈಕ್ ಎಲ್ಲಿಂದ ವೆಯ್ಟ್ ಲಾಸ್ನ ಹೇಗೆ ಮಾಡ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಮೇನ್ ರೀಸನ್ ಈ ವೆಯ್ಟ್ ಗೇನ್ ಆಗಲಿಕ್ಕೆ ಯಾವ್ಯಾವ ಕಾರಣಗಳು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್, ಅತಿ ಹೆಚ್ಚಾಗಿ ನೀವು ಜಂಕ್ ಫುಡ್ನ ತಿಂತಾ ಇರೋದು, ಪ್ಲಸ್ ನೀವು ಡೈಲಿ ವರ್ಕೌಟ್ ಮಾಡದೇ ಇರುವುದು. ನೆಕ್ಸ್ಟ್, ಶುಗರ್ ಆಗಿರಲಿ, ಆಯಿಲ್ ಆಗಿರಲಿ ಹೆಚ್ಚು ಬಳಸ್ತಾ ಇದ್ರೆ, ಅಥವಾ ನಿಮಗೆ ಥೈರಾಯ್ಡು ಅಥವಾ PCOS ಪ್ರಾಬ್ಲಮ್ ಇತ್ತು ಅಂತಂದರೆ, ನೆಕ್ಸ್ಟ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ, ಅತಿಯಾದ ಸ್ಟ್ರೆಸ್ ಇದ್ದಾಗ, ನೀವು ನಿದ್ದೆ ಮಾಡದೇ ಇದ್ದಾಗ, ಸೊ ಇದೆಲ್ಲ ಕಾರಣಗಳಿಂದ ನಮ್ಮ ದೇಹದಲ್ಲಿ ಏನಾಗುತ್ತೆ, ಫ್ಯಾಟ್ ಸ್ಟೋರೇಜ್ ಆಗಿಬಿಟ್ಟು ಸ್ಲೋಲಿಯಾಗಿ ನೀವು ವೆಯ್ಟ್ ಗೇನ್ ಆಗ್ತಾ ಇರ್ತೀರಾ, ಅದು ನಿಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಇದೇ ಮೇನ್ ವೆಯ್ಟ್ ಗೇನ್ ಆಗಲಿಕ್ಕೆ ರೀಸನ್ಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ತುಂಬ ಜನ ಏನು ಮಾಡ್ತಿರ್ತಾರೆ ಗೊತ್ತಾ, ನಾವು ದಪ್ಪ ಆಗಿಬಿಟ್ಟಿದ್ವಿ, ಸೊ ಸಡನ್ನಾಗಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದು ಫಾಸ್ಟಿಂಗ್ ಮಾಡ್ತಿರ್ತಾರೆ. ಪ್ಲಸ್ ಅದ್ರ ಜೊತೆಗೆ ಊಟನೇ ಮಾಡೋದಿಲ್ಲ ಅವರು. ಸೊ ನೀವೇನಾದರೂ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ಬಾಡಿಲಿ ಈ ಮೆಟಬಾಲಿಸಮ್ ಅನ್ನೋದು ಸ್ಲೋ ಆಗ್ತಾ ಬರುತ್ತೆ ಪ್ರೋಸೆಸ್ಸು. ಸೊ ಹಾಗಾಗಿ ನಾವು ಈ ಸರಳವಾದ ವಿಧಾನಗಳನ್ನು ತಿಳ್ಕೊಳ್ಳೋಣ ಬನ್ನಿ, ಯಾವ ರೀತಿ ನಾವು ಈ ವೆಯ್ಟ್ ಲಾಸ್ ಮಾಡೋದು ಅಂತಂದು. ಫಸ್ಟ್ ಒನ್ ಬಂದುಬಿಟ್ಟು, ಮಾರ್ನಿಂಗ್ ಎದ್ದ ತಕ್ಷಣ ನೀವು ಒಂದು ಗ್ಲಾಸ್ ಬೆಚ್ಚಗಿನ ನೀರು ಕುಡೀರಿ, ಓಕೆನಾ. ನೆಕ್ಸ್ಟ್, ಬ್ರೇಕ್ಫಾಸ್ಟ್ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಎಕ್ಸಾಂಪಲ್, ಈ ರಾಗಿ ಮಾಲ್ಟ್ ಆಗಿರಲಿ ಕುಡೀರಿ, ವೆಜಿಟೇಬಲ್ ಉಪ್ಮಾ ತಿನ್ನಿ, ಮತ್ತು ಬಾಯ್ಲ್ಡ್ ಎಗ್ ತಿನ್ನಿ. ನೆಕ್ಸ್ಟ್, ಈ ಫ್ರೂಟ್ಸ್ ಆಗಿರಲಿ ಅದನ್ನಾದರೂ ನೀವು ತಿಂತಾ ಹೋಗಬೇಕು. ಆಫ್ಟರ್ನೂನ್ ಲಂಚಲ್ಲಿ ಹೇಗಿರಬೇಕು ಅಂದರೆ, ಹಾಫ್ ಪ್ಲೇಟ್ ವೆಜಿಟೇಬಲ್ ಇದ್ದರೆ, ಲೈಕ್ ಒಂದು ಕಪ್ ರೈಸ್ ಆಗಿರಲಿ ಅಥವಾ ದಾಲ್ ಆಗಿರಲಿ, ಕಿಚಡಿ, ಆ ರೀತಿ ನೀವು ತಿಂತಾ ಹೋಗಬೇಕು. ಊಟ ಆದ ತಕ್ಷಣ ನೀವು ಲೈಟಾಗಿ ವಾಕ್ ಮಾಡಬೇಕು. ನೆಕ್ಸ್ಟ್, ನೈಟ್ ಡಿನ್ನರ್ ಹೇಗಿರಬೇಕು ಅಂದರೆ ಲೈಟಾಗಿ ತಿನ್ನಬೇಕು. ಫಾರ್ ಎಕ್ಸಾಂಪಲ್, ವೆಜಿಟೇಬಲ್ ಸೂಪ್ ಆಗಿರಲಿ, ಜಸ್ಟ್ 2 ಚಪಾತಿ ಆಗಿರಲಿ ತಿಂದು ನೀವು ಆರಾಮಾಗಿ ಮಲ್ಕೊಬೋದು. ಸೊ ಈ ರೀತಿ ನೀವು ಡಯೆಟ್ನ ಫಾಲೋ ಮಾಡಬೇಕಾಗುತ್ತೆ ವೀಕ್ಷಕರೇ. ನೆಕ್ಸ್ಟ್, ಕನಿಷ್ಠ ಏನಿಲ್ಲ ಅಂತಂದರೂ ದಿನಕ್ಕೆ 2.5 ಇಂದ 3 ಲೀಟ್ರ್ ಆದರೂ ನೀವು ನೀರು ಕುಡಿತಾ ಬರಬೇಕು. ನಮ್ಮ ಬಾಡಿಗೆ ಈ ಎಕ್ಸಸೈಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ. ಡೈಲಿ ಏನಿಲ್ಲ ಅಂದರೂ ಒಂದು 30 ಮಿನಿಟ್ಸ್ ವಾಕಿಂಗ್ ಮಾಡಿ, ಅದ್ರ ಜೊತೆಗೆ ಯೋಗಾಸ್ ಮಾಡಿ, ಮತ್ತು ಈ ಸ್ಟ್ರೆಚಿಂಗ್ ಅನ್ನೋದು ನೀವು ಡೈಲಿ ಮಾಡಬೇಕಾಗುತ್ತೆ. ಸ್ಕಿಪ್ಪಿಂಗ್ ಅನ್ನೋದು ಡೈಲಿ ಮಾಡ್ತಾ ಹೋದರೆ ನಿಮ್ಮ ದೇಹದಲ್ಲಿ ಈ ಕ್ಯಾಲರೀಸ್ ಅನ್ನೋದು ಬರ್ನ್ ಆಗಿಬಿಟ್ಟು ನಿಮ್ಮ ಮೆಟಾಬಾಲಿಸಮ್ ಪ್ರೋಸೆಸ್ಸು ಸ್ಲೋಲಿಯಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಗ ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆರಾಮಾಗಿ ಹೆಲ್ಪ್ ಆಗುತ್ತೆ ಈ ವರ್ಕೌಟ್ ಈ ಎಕ್ಸಸೈಸ್ ಅನ್ನೋದು. ಇಷ್ಟೊತ್ತು ನೀವು ಈ ವರ್ಕೌಟ್ ಮಾಡೋದಾಗಿರಲಿ, ಡಯಟ್ ಮಾಡೋದಾಗಿರಲಿ ತಿಳ್ಕೊಂಡ್ರಿ. ಈಗ ನೀವು ವೆಯ್ಟ್ ಲಾಸ್ ಆಗಲಿಕ್ಕೆ ಯಾವ ಫುಡ್ಸ್ನ ಅವಾಯ್ಡ್ ಮಾಡಬೇಕು ಅಂತಂದರೆ, ಈ ಫ್ರೈಡ್ ಫುಡ್ಸ್ ಆಗಿರಲಿ, ಈ ಫಾಸ್ಟ್ ಫುಡ್ಸ್ ಆಗಿರಲಿ. ನೆಕ್ಸ್ಟ್, ಎಕ್ಸಸ್ ಸ್ವೀಟ್ಸ್ ಇರೋ ತಿನ್ನಂಗಿಲ್ಲ, ಬೇಕ್ರಿ ಐಟಮ್ಸ್ ಆಗಿರಲಿ, ಸಾಫ್ಟ್ ಡ್ರಿಂಕ್ಸ್ ಆಗಿರಲಿ ಅವಾಯ್ಡ್ ಮಾಡಬೇಕು. ಸೊ ಇವೆಲ್ಲ ನೀವು ತಿಂದರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ, ಮೆಟಬಾಲಿಸಮ್ ಪ್ರೊಸೆಸ್ ಸ್ಲೋ ಆಗುತ್ತೆ, ಆಗ ನೀವು ಸ್ಲೋಲಿಯಾಗಿ ವೆಯ್ಟ್ ಗೇನ್ ಆಗ್ತೀರಾ. ಸೊ ಅದಕ್ಕಾಗಿ ಇವೆಲ್ಲ ಫುಡ್ಸನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ, ಓಕೆನಾ. ವೆಯ್ಟ್ ಲಾಸ್ ಆಗಲಿಕ್ಕೆ ಸಿಂಪಲ್ ಟಿಪ್ಸ್ ಏನಪ್ಪ ಅಂತಂದರೆ, ಮಾರ್ನಿಂಗ್ ಎದ್ದ ತಕ್ಷಣ ಜೀರಾ ವಾಟರ್ ಕುಡೀರಿ, ಓಕೆನಾ. ನೆಕ್ಸ್ಟು, ಊಟ ಆದ ತಕ್ಷಣ ಲೈಟಾಗಿ ವಾಕ್ ಮಾಡಿ, ನೈಟ್ ಚೆನ್ನಾಗಿ ಸ್ಲೀಪ್ ಮಾಡಿ. ಹಾಗಿದ್ರೆ ಡಾಕ್ಟ್ರೇ, ಮಂತ್ಲಿ ಎಷ್ಟು kg ಡೌನ್ ಆದರೆ ಅದು ಹೆಲ್ದಿ ವೆಯ್ಟ್ ಲಾಸ್ ಅಂತಾರೆ ಅಂತಂದರೆ, ಏನಿಲ್ಲ ಅಂದರೂ 2 to 3. ಸೊ ಆ ರೀತಿ ಕಡಿಮೆ ಆಗಿದ್ದರೆ ಇದು ಹೆಲ್ದಿಯಿಂದ ವೆಯ್ಟ್ ಲಾಸ್ ಆಗಿರ್ತೀರ ನೀವು. ಅದೇನದು ಸಡನ್ನಾಗಿ ವೆಯ್ಟ್ ಲಾಸ್ ಆಗಿಬಿಟ್ರೆ ಅದೂ ಕಷ್ಟ ಆಗುತ್ತೆ. ನೆಕ್ಸ್ಟ್, ಯಾರ್ಯಾರು ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತಾರೋ ಸೊ ಅವರಿಗೆಲ್ಲ ಈ PCOS ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಸೊ ಹಾಗಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್, ಓಕೆನಾ. ಇಷ್ಟೊತ್ತು ನೀವು ಇವನ್ನೆಲ್ಲ ತಿಳ್ಕೊಂಡಿದ್ದೀರಾ, ಫಾಲೋ ಮಾಡಿ, ಓಕೆನಾ. ಹೆಲ್ದಿಯಿಂದ ನೀವು ವೆಯ್ಟ್ ಲಾಸ್ ಆಗಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಕುಟುಂಬಕ್ಕೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ,
ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ ಕೇಸ್ ನಿಮಗೆ ಥೈರಾಯ್ಡ್ ಮತ್ತು ಈ PCOS PCOD ಪ್ರಾಬ್ಲಮ್ ಇತ್ತು, ನಮಗೆ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಅದರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ ಆಯಿತಾ. ಇನ್ನು ನಿಮಗೆ ಈ ಟಾಪಿಕ್ ಮೇಲೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ, ಓಕೆನಾ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.